ಈಗ ಈ ನರರಾಕ್ಷಸಿಗೆ ಶಿಕ್ಷೆ ಕೊಡೋ ಸಮಯ. ಇದೆಲ್ಲ ಮುಗಿಲಿ, ಆಮೇಲೆ ಹೇಳೋಣ. ನನ್ನ ದಯವಿಟ್ಟು ಕ್ಷಮಿಸ್ಬಿಡ. ನನಗೆ ಗೊತ್ತು ಕಣ, ನಾನು ಮಾಡಿರೋ ತಪ್ಪು ಕ್ಷಮಿಸುವಂಥದ್ದಲ್ಲ. ಆದರೂ ಮನಸ್ಸಲ್ಲೇ ಪಶ್ಚಾತ್ತಾಪ ಪಡ್ತಾ ಇದೆ. ಈ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಆಗಬೇಕು ಅಂದ್ರೆ ಮೊದಲು ಈ ನರರೂಪದಲ್ಲಿ ರಾಕ್ಷಸಿಗೆ ಶಿಕ್ಷೆ ಆಗಬೇಕು. ಸುಬ್ಬು, ಪದ್ಮನಾಭ ಅವರೇ, ಪೃಥ್ವಿನ ಕರ್ಕೊಂಡು ಇಲ್ಲಿಂದ ಹೊರಡಿ. ಯಜಮಾನ್ರೆ, ನಾವು ಇಲ್ಲಿದ್ದಿದ್ರೆ. ಇಲ್ಲ ಸುಬ್ಬು, ನನಗಿಲ್ಲಿ ಬೇಕಾದಷ್ಟು ಕೆಲಸ ಇದೆ. ನನ್ನ ಜೀವನನ ಹಾಳು ಮಾಡಿ ಹಾಕಿರೋ ವಿಷ ಜಂತುನ ಹೊಲ್ಸ್ಕಾಕಬೇಕು. ನಾನಿಲ್ಲಿ ನೋಡ್ಕೋತೀನಿ, ನೀವು ಕರ್ಕೊಂಡು ಹೊರಡಿ. ಸರಿ ಪೃಥ್ವಿ, ಬಾರೋ. ಅಮ್ಮವ್ರೆ, ನಾನೇನು ಹೊರಡ್ತೀನಿ. ನಿಮ್ಮ ಜೊತೆ ಆಮೇಲೆ ಬಂದು ಮಾತಾಡ್ತೀನಿ. ಯಾಕಕ್ಕ, ಭಯ ಆಗ್ತಾ ಇದೆಯಾ ಅಥವಾ ಕೋಪ ಬರ್ತಾ ಇದೆಯಾ? ನಿನ್ನ ನಾಟಕ ಎಲ್ಲ ಬಯಲಾಗೋಯ್ತು. ಆದರೂ ಎಂಥ ಆ್ಯಕ್ಟ್ರ್ ಅಕ್ಕ ನೀನು. ನಂಬಿಕೆ ದ್ರೋಹದಲ್ಲಿ ಶಕುನಿನೇ ಮೀರಿಸ್ಬಿಟ್ಟೆ. ಹೇಳಕ್ಕ, ನಿನಗೆ ಎಂಥ ಶಿಕ್ಷೆ ಕೊಡಬೇಕು? ನಿನ್ನೆ ದೇವರು ಅಂತ ನಂಬಿದ್ ನಿನ್ನ ತಮ್ಮನ ಕುತ್ತಿಗೆನೇ ಕುಯ್ದುಬಿಟ್ಟಿಯಲ್ಲ, ನಿಂಗೇನು ಶಿಕ್ಷೆ ಕೊಡ್ಬೇಕಕ್ಕ? ಸತ್ಯನ ಸಮಾಧಿ ಮಾಡಿ ಸುಳ್ಳಿನ ಕತೆ ಕಟ್ಟಿ ಎಷ್ಟೋ ಜೀವಗಳನ್ನ ಬಲಿ ತಗೊಂಡ್ಬಿಟ್ಟೆ. ನಿನಗೆ ತಪ್ಕೊಂಡು ಶಿಕ್ಷೆ ಅಂತ ಕೊಡ್ತಾ ಹೋದ್ರೆ ನರಕನೇ ಚಿಕ್ಕದಾಗ್ಬಿಡ್ತಕ್ಕ. ಹೇಳು, ನಿಂಗೇನು ಶಿಕ್ಷೆ ಕೊಡ್ಬೇಕು? ತಪ್ಪಾಯ್ತು ವೀರು, ತಪ್ಪಾಯ್ತು ವೀರು, ತಪ್ಪಾಯ್ತು. ನನ್ನ ಕ್ಷಮಿಸ್ಬಿಡು ವೀರು. ನಾನು ನಿನಗೆ ಮಾಡಬಾರ್ದು ತಪ್ಪು ಮಾಡ್ಬಿಟ್ಟಿದ್ರಿ. ಸ್ವಂತ ತಮ್ಮನ ಜೀವನನೇ ಹಾಳು ಮಾಡ್ಬಿಟ್ಟೆ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತನೇ ಇಲ್ಲ ವೀರು, ಪ್ರಾಯಶ್ಚಿತ್ತನೇ ಇಲ್ಲ. ಆದ್ರೆ ವೀರು, ಯಾರೋ ಮೂರನೇವ್ರ ಮಾತು ಕೇಳ್ಕೊಂಡು ಈ ನಿನ್ನ ಅಕ್ಕನ ನೀನು ರಾಕ್ಷಸಿ ಅಂದ್ಯಲ್ಲ, ನನಗೆ ತುಂಬಾ ಬೇಜಾರಾಯ್ತು ವೀರು.